ಇವತ್ತಿನ ದಿವಸ ಲಾಡ್ಗೇರಿ ಒಂದು ಬೀದರ್ ಜಿಲ್ಲೆಯ ಒಂದು ಲಾಡ್ಗೇರಿ ಒಂದು ಓಣಿಯಿಂದ ಹೋದಂಥ ಕುಂಭಮೇಳಕ್ಕೆ ಕಮ್ಸೆ ಕಮ್ 14 ಜನ ಹೊರಗಿದ್ರು. ಅದರಲ್ಲಿ 7 ಜನ ಇಂಜೂರ್ ಆಗಿದ್ದಾರೆ. ಇನ್ನೂ ಒಂದು 6 ಜನ ಏನದಂತಂದ್ರೆ ಗಾಡಿ ಆಕ್ಸಿಡೆಂಟ್, ಕ್ರೂಸರ್ ಗಾಡಿ ಆಕ್ಸಿಡೆಂಟ್ನಲ್ಲಿ ತೀರು ಹೋಗಿದ್ದಾರೆ. ಬಟ್ ಅಲ್ಲಿಂದ ಸರ್ಕಾರ UP ಸರ್ಕಾರ ಏನದಂತಂದ್ರೆ ಬಹಳ ಒಂದು ಸುರಕ್ಷಿತವಾಗಿ ಆಂಬುಲೆನ್ಸ್ ಮುಖಾಂತರ ಏನಂದ್ರೆ ಬೀದರ್ ಜಿಲ್ಲೆಗೆ ವರ್ಗಾವಣೆ ಮಾಡಿದೆ. ಆಯಿತು, ಇದರಲ್ಲ ಬೀದರ್ ಜಿಲ್ಲೆ ಆಡಳಿತ ಬಹಳಷ್ಟು ಶ್ರಮಪಟ್ಟು ಏನದಂತಂದ್ರೆ ಬೀದರ್ ಜಿಲ್ಲೆಯ ಒಂದು ಲಾಡ್ಗೇರಿ ಓಣಿಗೆ ಸಿಗ್ತಕ್ಕಂಥ ನಮ್ಮ ಡೆಡ್ ಬಾಡಿ ಮೀನ್ಸ್ ನಮ್ಮ ಸಿಗ್ತಕ್ಕಂಥ ನಮ್ಮ ಮೃತದೇಹಗಳು ನಮಗೆ ಬಂದು ಮುಟ್ಟಿವೆ. ಭಾಳ ಸುರಕ್ಷಿತವಾಗಿ ಅವ್ರ ಪೌಬಂದಿ ಅವ್ರು ಮಾಡ್ತಕ್ಕಂಥ ಒಂದು ಒಳ್ಳೆ ಫ್ರಿಜರ್ಗಳು ಏನದಂತಂದ್ರೆ AC ಕ್ರೂಸರ್ಗಳು AC ಫ್ರಿಜ್ಗಳು ಏನದಂತಂದ್ರೆ ಭಾಳಷ್ಟು ಕೂಲ್ ಆಗಿದ್ದು ಬಾಡಿಗಳಿಗೆ ಏನಾಗಲಾರ್ದಂತೆ ಒಳ್ಳೆ ಒಂದು ಇದರಲ್ಲಿಂದ ಏನದಂದ್ರೆ ಪ್ಯಾಕೇಜ್ ಮಾಡ್ಕಸಿ ನಮ್ಮ ಬೀದರ್ ಜಿಲ್ಲೆಗೆ ವರ್ಗಾವಣೆ ಮಾಡಿ ಬೀದರ್ ಜಿಲ್ಲೆಯಾದಂಥ ಇವತ್ತು ಭೂಮರಡಿ ಕಾಲೇಜ್ ಒಂದು ಎದುರುಗಡೆ ಒಂದು ಸ್ಮಶಾನದಲ್ಲಿ ಏನದಂತಂದ್ರೆ ನಾವು ಚಿತಗಾರ ಇದರಲ್ಲಿ ಏನದಂತಂದ್ರೆ ನಾವು ಚಿತವನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತು ಕುಂಭಮೇಳಕ್ಕೆ ಹೋಗ್ತಕ್ಕಂಥ ಜನರು ಏನದಂದ್ರೆ ಸ್ವಲ್ಪ ಇದರಲ್ಲಿ ಏನದಂತಂದ್ರೆ ಡ್ರೈವರ್ಗಳು ರಾತ್ರಿ ಹಗಲು ಹೊಡೆಯೋದ್ರಲ್ಲಿಂದ ಏನದಂತಂದ್ರೆ ಈ ಅನಾಹುತಗಳಾಗ್ಯಾವ. ಬೀದರ್ ಜಿಲ್ಲೆಯಲ್ಲೇ ನಮ್ಮದೇ ಬೀದರ್ ಜಿಲ್ಲೆಯಲ್ಲಿ 2 ಅದು ಫಸ್ಟ್ ಕ್ರೂಸರ್ನು ಹಂಗಾಯಿತು. ಅದು ಭೀ ನಿಂತಿನ ಲಾರಿಗೆ ಹೊಡೆದು ಆಕ್ಸಿಡೆಂಟ್ ಆಯಿತು. ಅದರಲ್ಲಿ ಒಬ್ಬರು ತೀರ್ಕೊಂಡ್ರು. ಅದ್ರ ಬಾದ್ ಈ ಸೆಕೆಂಡ್ ಗಾಡಿ ಅದೇ 4 ದಿವಸದಲ್ಲೇ ಮತ್ತು ಸೆಕೆಂಡ್ ಕ್ರೂಸರ್ ಕೂಡ ಅದೇನಂತಂದ್ರೆ ಅದು ಗಾಡಿ ಬಿಡ ನಿಂತಿನ ಲಾರಿಗೆ ಹೊಡೆದ ಕಸಿನಂದ್ರೆ 6 ಜನ ಮೃತರಾಗಿದ್ದಾರೆ. ಬಟ್ ಇವರು ಪರಿಹಾರ ಈಗ ಈ ಎಲ್ಲ ಇರ್ತಕ್ಕಂಥ ಈ ಒಂದು ನಮ್ಮ ಸಮಾಜದ ಬಡ ಸಮಾಜ ಕೋಲಿ ಸಮಾಜ ಅಂತಂದ್ರೆ ಬಡ ಸಮಾಜ ST ಟೋಕ್ರಿ ಕೋಳಿ ಸಮಾಜದ ಬಳಿ ಇರ್ತಕ್ಕಂಥ ಈ ಜನರ ಬಳಿ ಬಹಳ ಬಡು ಇಂಥ ಒಂದು ಜನರು ಏನದ ಅಂತಂದ್ರೆ ಇವ್ರ ಫ್ಯಾಮಿಲಿ ಇವತ್ತು ಒಂದು ಕಡೆ, ಇವ್ರ ಮಕ್ಕಳು ಒಂದು ಕಡೆ, ಒಬ್ರೊಬ್ರದೀಗ ಅವ್ರ ಹಾಲತ್ತು ಅವ್ರದ್ದು ಅಕ್ರೊಂದನ್ನು ನೋಡಿದ್ರೆ ಕಣ್ಣಿಲಂತೂ ನಮಗೆ ನೋಡ್ಲಿಕ್ಕಾಗಲ್ದು. ಬಟ್ ಇದು ಎಲ್ಲ ಕಡು ಬಡರು ಅಂತೇಳಿ ಒಂದೇ ಫ್ಯಾಮಿಲಿದು 3 ಜನ ಅಂತಂದ್ರ ಮೇಲೆ ಲೆಕ್ಕ ಹಾಕ್ರಿ. ಅವ್ರ ಮಕ್ಕಳು ಹಾಲತ್ ಏನಾಗಿರ್ಬೇಕು. ಆ ಮಕ್ಕಳು ಕೂಡ ಒಬ್ಬನ ಕಾಲು ಮುರಿದಾಗ್ಯದ, ಅದು ಮತ್ತಿನ್ನ ಈಗ ಸದ್ಯ ಏನದಂದ್ರೆ ಹೈದ್ರಾಬಾದ್ ಮುಖಾಂತರ ಬಂದು ಬ್ರಿಮ್ಸ್ನಲ್ಲಿ ಅಡ್ಮಿಟ್ ಆಗ್ತಾ ಇದ್ದಾರೆ. ಈಗ ಅವ್ರದ್ದು ಕೂಡ ವ್ಯವಸ್ಥೆ ಇವತ್ತು ನಮ್ಮ ಜಿಲ್ಲಾಡಳಿತ ನೋಡ್ಕೋಬೇಕು. ಅವ್ರಿಗೆ ಒಳ್ಳೆ ಏನದಂದ್ರೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಇದ್ದ ಮಕ್ಕಳಿಗರ ಸುರಕ್ಷಿತವಾಗಿ ನೋಡಿಕೊಳ್ಳಿಕ್ಕಂತಹ ಜವಾಬ್ದಾರಿ ಏನಾದ್ರೆ ಜಿಲ್ಲಾ ಆಡಳಿತ ಮ್ಯಾಗಿದೆ. ADC ಅವರಾಗಲಿ, DC ಅವರಾಗಲಿ, ತಹಸೀಲ್ದಾರು, ತಲಾಟಿ, ಗಿರ್ದವ್ರು ಎಲ್ಲರೂ ಇಲ್ಲಿ ಏನದಂತಂದ್ರೆ ಕುಂಭಮೇಳಕ್ಕೆ ಹೋಗಿ ನಮ್ಮ ಬಾಡಿಗಳು ನಮಗೆ ಮುಟ್ಟಿಸಿದಾರೆ. ಅವ್ರಿಗೆ ಭಾಳ ಧನ್ಯವಾದ ಹೇಳ್ತಾ ನಂದು 2 ಮಾತು. ಪರಿಹಾರ ಏನದಂತಂದ್ರೆ ಇವತ್ತು ಬೀದರ್ ಜಿಲ್ಲೆಯಿಂದ ಆದಂಥ ನಮ್ದು ಇವತ್ತು ಮಿನಿಸ್ಟರ್ ಇದ್ದಾರೆ, ಈಶ್ವರ್ ಖಂಡೆ ಅವ್ರು ಇದ್ದಾರೆ, ರಹೀಮ್ ಖಾನ್ ಅವ್ರು ಇದ್ದಾರೆ. ಅವ್ರು ಏನದಂತಂದ್ರೆ ನಮ್ಮ ಸಮಾಜಕ್ಕೆ ಏನದಂದ್ರೆ ಒಳ್ಳೆ ಪರಿಹಾರ ನೀಡಬೇಕು. ಪ್ರತಿಯೊಂದು ಕುಟುಂಬಕ್ಕೆ ಏನದಂತಂದ್ರೆ 25 ಲಕ್ಷ ರೂಪಾಯಿ ಏನದಂತಂದ್ರೆ ಅವ್ರ ಪರಿಹಾರಧನ ಒಂದು ಹೆಡ್ ಪರ್ ಹೆಡ್ ಕೊಡ್ಬೇಕಂತ ಹೇಳಿ ನಂದೊಂದು ಅಪೇಕ್ಷೆ ಇದೆ. ಬಟ್ ಅವ್ರು ಏನದ ಮ್ಯಾಲೆ ವಿಚಾರ ಮಾಡ್ಕಸಿ ಏನಂದ್ರೆ ನಮ್ಗೆ ಏನದಂದ್ರೆ ಅನೌನ್ಸ್ಮೆಂಟ್ ಮಾಡ್ಬೇಕಂತ ಹೇಳಿ ನಾನು ಕೇಳ್ಕೊತೀನಿ. ನಮ್ಮ ಅವ್ರ ಮೇಲೆ ನಡೀತಿದ್ದೆಲ್ಲ ನಮ್ಮ ಅವ್ರ ಪಿಂಚನ್ ಮೇಲೆ ನಮ್ಮ ಅವ್ರು ಭೀ ಹೋದ್ರು. ನಮ್ಮ ಅಣ್ಣನ ಮಕ್ಕಳು ಇಬ್ಬರವ ಅವ್ಗೆ ಪೂರ ಕಾಲು ಟೊಂಕ ಎಲ್ಲ ಮುರಿದೋಗ್ಯದ. ನಾವು ಭಾಳ ಬಡವ್ರಿದ್ದೆವು. ಮನೆ ಮೇಲೆ ಭೀ ಮತ್ತು ಲೋನ್ ತೆಗೆದಿಂದದ ನಮಗೆ ಭಾಳ ಸಮಸ್ಯೆ ಅದ ರೀ ಸರ್. ನಮಗೆ ಏನಾರ ಇದು ಮಾಡ್ರಿ. ನೋಟಿಸ್ ಹೊಂಟವ್ರಿ ಮನೆ ಖಾಲಿ ಮಾಡಂತಂದು ಈ ದಿನ ಮನೆ ಖಾಲಿ ಮಾಡ್ರಂತ ಲೋನ್ ಕಡೆ ಇದು ಮಾಡಿನ ಹೊಂಟವ ದಿನ ನೋಟಿಸ್ಗಳು ಬರ್ಲತ್ತವ. 2 ಮಕ್ಕಳು ಮದುವೆ ಸಲುವಾಗಿ ಸಾಲ ತಗೊಂಡಿದ್ದೀವಿ 5 ಲಕ್ಷ. ನಮ್ಮ ಅಣ್ಣ, ನಮ್ಮ ವೈನಿ, ನಮ್ಮ ಮಮ್ಮಿ ರೀ ಮೂಗರ್ ನಮ್ಮ ಮನೆಗೆ ನಮ್ಮ ಫ್ಯಾಮಿಲಿದಾಗೆ ಮೂಗರ್ ಹೋಗ್ಯಾರ. ಸುನೀತಾ, ಸಂತೋಷ್, ನೀಲಾವತಿ ಅದ ನಮ್ಮ ಮಮ್ಮಿ ಹೆಸರು. ಲಾಸ್ಟ್ ನಿಮ್ಗೆ ಹೇಳುವ ಕುಂಭಮೇಳಕ್ಕೆ ಹೋಗ್ಬೇಕಾದ್ರೆ ಏನಂತ ಹೇಳಿದ್ರಿ ನಿಮ್ಮ ಅಣ್ಣರವರೆಲ್ಲ? ಎಲ್ಲರೂ ಸರಿಗಿರಿ ಅಂತ ಹೇಳೋಗ್ಯಾರ್ರಿ, ಚಂದಿರ್ರಿ ಅಂತ ಹೇಳೋಗ್ಯಾರ. ಎಲ್ಲರಿಗೆ ಮಕ್ಕಳಿಗೆಲ್ಲ ಚಂದ ನೋಡ್ಕೋರ್ ಅಂತ ಹೇಳೋಗ್ಯಾರ. ಒಂದು ವಾರದಾಗ ಬರ್ತೇವೆ ಅಂತ ಹೇಳ್ಯಾರ್ರಿ. ಅಲ್ಲಿ ಹೋದ್ಮ್ಯಾಗ ನಿಮ್ಗೆ ಯಾವಾಗಾರ ಫೋನ್ ಮಾಡ್ಯಾರ್ರಿ. ಶುಕ್ರವಾರ ದಿವಸ 3 ಗಂಟೆಗೆ ಮಾಡ್ಯಾರ ಮಸ್ಕಿನಾಗ ಮಾಡಿ ಹೇಳ್ಯಾರ. ನಾವು ಇದ್ರ ಕಾಶಿದಾಗಿದ್ದೆವು, ಕಾಶಿಲಿಂದ ಈಗ ಕುಂಭಮೇಳಕ್ಕೆ ನಡೆದೇವು ಅಂತಂದು ಹೇಳ್ಯಾರ. ಹೇಳಿನ ಬಾದೆ ಇದು ಮತ್ತು ಆಮೇಲೆ ಗೊತ್ತಾಗಿದ್ರಿ 7:15 ಹಂಗಾಗಿದ. ಅವರು ಯಾರು ಹೇಳ್ಯಾರ ನೋಡಿ ಸರ್. ನಮಗೆ ಬೇರೆ ಹೇಳ್ಯಾರಿ. ಖರೆ ಆಕ್ಸಿಡೆಂಟ್ ಆಗ್ಯದ ಅಂತ ಹೇಳ್ಯಾರ ಅಷ್ಟೇ. ಇಲ್ಲ ಆಕ್ಸಿಡೆಂಟ್ ಆದ ಘಟನೆ ಅಲ್ಲಿನವ್ರು ಹೇಳಿದ್ದಾರೆ ಸರ್. ಮತ್ತೆ ಮಾತು ಅಷ್ಟೇ ಆಡ್ಯಾರಿ. ಎಲ್ಲರೂ ಏನು ಮಾಡತ್ತೀರಿ ಏನಿಲ್ಲ
ಊಟ ಮಾಡಿರಿಲ್ಲ ಹಿಂಗೆಲ್ಲ ಕೇಳ್ಯಾರ ಹುಡುಗರಿಗೆಲ್ಲ ನೋಡ್ಕೋತಿರ್ರಿ ಅಂತಂದು ಮನೆ ಕಡೆ ನೋಡ್ಕೋತಿರ್ರಿ ಅಂತಂದು ಹೇಳ್ಯಾರ್ರಿ ನಮ್ಮ ಅತ್ತಿಗೆ ಕುಟುಂಬಕ್ಕೆಲ್ಲ ಸಂತೋಷ್ ಅವ್ರ ಆಸರಾಗಿದ್ರು ಎಲ್ಲ ನಮ್ಮ ಮಮ್ಮಿ ಆಸರಿ ಆಗಿರ್ರಿ ಹೋಗ್ಯಾರ್ರಿ ನಮ್ಮ ಅಣ್ಣಗ್ ಬಿ ಈಗ ನಮ್ಮ ಅಣ್ಣನ ಮಕ್ಕಳಿಗೆ ಯಾರು ಬಿ ಆಸರಿ ಇಲ್ಲ ರೀ ಸರ್ ನಮ್ಮ ಅಣ್ಣ ನಮ್ಮ ಅವ್ವ ನಮ್ದು ನಮ್ಮ ವೈನಿ ಇವರೇ ಇದು ಮಾಡ್ತಿರು ಖರೆ ನಮ್ಮ ಅವ್ರದ್ದು ಇದ್ರ ಮೇಲೆ ನಡೀತಿರಿ ನಮ್ಮ ಮೈ ಪೆನ್ಷನ್ ಬರ್ತಿತ್ರಿ ನಮ್ಮ ಅವ್ರಿಗೆ ಅದ್ರ ಮೇಲೆ ನಡೀತಿರಿ ಸರ್ ಎಲ್ಲ ಇತ್ತೀಚೆಗೆ ನಾವು ಹೊಸ ಅಂಗಡಿ ಹಾಕೊಂಡಿದ್ರು ಅಂಗಡಿ ಹಾಕೊಂಡಿರಿ ಸರ್ ನಮ್ಮ ವೈನಿಯರ್ ನಡೆಸ್ಲತ್ತಿರು ನಮ್ಮ ಅಣ್ಣವ್ರು ಬಿ ಏನಿಲ್ಲ ಸರ್ ಅದ್ರ ಮೇಲೂ ಸಾಲ ಇದೆ ಸರ್ ಸುಮ್ಮನೆ ಇದು MFI ಅಲ್ಲಿ ಸಾಲ ಮಾಡ್ಕೊಂಡು ಹಾಕಿದ್ದಿತ್ತು ಸರ್ ಅದು ಕೂಡ ಆಗೋಯ್ತಿಕ ನಮ್ಮ ಮನೆಗೆ ಸರ್ಕಾರ ಏನಂತ ಪರಿಹಾರ ಏನಂತ್ರಿ ಪರಿಹಾರ ಬಗ್ಗೆ ಏನೇ ಸಚಿವರು ಬಂದಿರು ನೌಕರಿ ರೀ ಸರ್ ನಮ್ಮ ಮನ್ಯಾಗ ನಮ್ಮ ಅಣ್ಣಗರ ನಮ್ಮ ಅಣ್ಣನ ಮಗನಿಗರ ನಮ್ಮ ಅಣ್ಣೆ ಮಾಡವ್ರಿ ಈಗ ಸಣ್ಣವನ ಈಗ ನಮ್ಮ ಅಣ್ಣನ ಮಕ್ಕಳಿಗೆಲ್ಲ ಅವನೇ ಮಾಡವನ ಈಗ ಅವನಿಗೆ ಏನಾರ ನೀವೇ ಪರಿಹಾರ ಮಾಡ್ಬೇಕು ಗೌರ್ಮೆಂಟ್ಲಿಂದ.